ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈ ಬಟ್ಲಿ ನಾನು 2 ಬಟ್ಲಾಗಷ್ಟ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ತೊಗೊಂಡಿನ್ರಿ. ಏನು ಸುಸ್ಲಾ ಮಾಡ್ಕೋತೀವಲ್ಲ ಅದೇ ಅವಲಕ್ಕಿ. ಈ ಅವಲಕ್ಕಿಯಲ್ಲಿನೂ ದೂಸ್ ಇರ್ತದೆ, ಚಂದಂಗಿ ಚಾಣಿಸ್ಬಿಟ್ಟನೆ ತೊಗೋರಿ. ಸುಮಾರು ರೆಸಿಪಿಗಳನ್ನ ಅವಲಕ್ಕಿಯಿಂದ ಮಾಡಿರ್ತೀರಿ. ನಾನು ಇಲ್ಲಿ ಒಂದೇ ಹಿಟ್ಟಿನಲ್ಲಿ 2 ರೀತಿ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ಏನು ಮಾಡ್ತೀನಿ, ಈ ಅವಲಕ್ಕಿಯನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಯಾವ ಬಟ್ಲೆ ಅವಲಕ್ಕಿ ತೊಗೊಂಡೇನಲ್ರಿ, ಅದರಲ್ಲೇ 1 ಬಟ್ಲಾಗಷ್ಟ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. 2 ಅವಲಕ್ಕಿ ಇದ್ರೆ 1 ಕಡಲೆಬೇಳೆ ಹಿಟ್ಟನ್ನು ತೊಗೋಬೇಕು ನೋಡ್ರಿ. ಇದಕ್ಕೆ 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ, ಇಲ್ಲಾಂದ್ರೆ ರೆಡ್ ಚಿಲ್ಲಿ ಫ್ಲೆಕ್ಸ್ ಅನ್ನಾದರೂ ಹಾಕೋಬೋದು. ಇದಕ್ಕೊಂದು ಸ್ವಲ್ಪ ನೀರನ್ನು ನೋಡ್ರಿ, 3/4 ಬಟ್ಲಾಗಷ್ಟೇ ನೀರನ್ನು ಹಾಕೊಂಡ್ಬಿಟ್ಟು, ತುಂಬ ತೆಳುವೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ, ಯಾವುದೇ ರೀತಿ ಗಂಟು ಇರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೋತೀನಿ ನೋಡ್ರಿ. ನೋಡಿ, ಯಾವುದೇ ರೀತಿ ಗಂಟಿಲ್ಲ. ಈಗ ನೀಟಾಗಿ ಏನಾಗಿದ್ರೆ ಇದು ಮಿಕ್ಸ್ ಆಗಿದೆ ನೋಡ್ರಿ. ಇದನ್ನು ಸೈಡಿಗೆ ಇಡ್ತೀನಿ ರೀ. ಇದನ್ನು ಈಗ ಏನು ಮಾಡ್ತೀನಿ, ಇದೇ ರೀತಿನೇ ಇರ್ಬೇಕು ನೋಡ್ರಿ. ಯಾವುದೇ ರೀತಿ ಗಂಟು ಇರ್ಲಾರ್ದಂಗೆ ನೋಡ್ಕೊರಿ ನೀವು. ಈಗ ಇದನ್ನು ನಾನು ಆ ಅವಲಕ್ಕಿಗೆ ಸೇರಿಸ್ತೀನಿ ನೋಡಿ. ಅದಕ್ಕೇ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಅವಲಕ್ಕಿ ದೂಸಿರೋದ್ರಿಂದ ಅವಲಕ್ಕಿಯನ್ನು ಚೆಂದಂಗಿ ಚಾಣಿಸ್ಬಿಟ್ಟನೆ ತೊಗೋರಿ. ಯಾಕಂದ್ರೆ ನಾನಿಲ್ಲ ಅವಲಕ್ಕಿಯನ್ನು ತೊಳೆದು ಅಥವಾ ತೊಯಿಸಿ ತೊಗೋತಾ ಇಲ್ಲ. ನಾನು ಸ್ವಚ್ಛಂಗಿ ಚಾಣಿಸ್ಬಿಟ್ಟನೆ ತೊಗೊಂಡಿದ್ದೀನಿ. ಆ ಕಡಲೆಬೇಳೆ ಹಿಟ್ಟು, ರೆಡ್ ಚಿಲ್ಲಿ ಪೌಡರ್, ಅರಿಶಿಣ ಏನು ಮಿಕ್ಸ್ ಮಾಡ್ಕೊಂಡಿದ್ದಿಲ್ಲ, ಈ ಅವಲಕ್ಕಿ ಜೊತೆ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಆ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ಒಂದು 5-6 ಸ್ಪೂನ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ನೋಡಿ, ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಅವಲಕ್ಕಿ ಚೆಂದಂಗಿ ನೆನೆಲಿರಿ, ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ಇಡ್ತೀನಿ ಇದನ್ನು ಅನ್ಕತಕ. ಈಗ ಒಂದು ಚಟ್ನಿಯನ್ನು ಮಾಡ್ಕೊಂಡ್ರಿ ನೋಡಿ. ಮಿಕ್ಸಿ ಜಾರ್ಗೆ ನಾನು 1 ಈರುಳ್ಳಿಯನ್ನು ದಪ್ಪಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. 1 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ನೀವು ಕಲ್ಲಿದ್ರೆ ಕಲ್ಲನ್ನ ಕುಟ್ಬಿಟ್ಟು ಮಾಡ್ಕೋಬೋದು ನೋಡಿ. 8ರಿಂದ 9 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ನೀವು ದೊಡ್ಡ ಬೆಳ್ಳುಳ್ಳಿ ಹೆಸಳಿದ್ರೆ 3 ಹಾಕಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಂಬ ಸಿಂಪಲ್ ಅದ್ರಿ, ಅದರ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ. ಈಗ ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕ್ರಿ. ಫೈನ್ ಪೇಸ್ಟ್ ಥರ ಅಲ್ಲ, ತರಿಯಾಗಿಯೇ ಗ್ರೈಂಡ್ ಮಾಡ್ಕೊರಿ. ಇಲ್ಲ ಕಲ್ಲಿದ್ರೆ ಕಲ್ಲಲ್ಲೂ ಕುಟ್ಟು ಮಾಡ್ಕೊರಿ, ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ ನೋಡಿ. ನಿಮಗೆ ಖಾರ ಜಾಸ್ತಿ ಇಷ್ಟ ಅಂದ್ರೆ ನೀವು 1 ಸ್ಪೂನ್ ಆಗಷ್ಟು ಖಾರನೂ ಹಾಕೋಬೋದು ನೋಡಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಮಾಡ್ಬೇಕಂದ್ರೆ, ಇದಕ್ಕೊಂದು ಒಗ್ಗರಣೆ ಕೊಡ್ಬೇಕ್ರಿ. ತುಂಬ ಸಿಂಪಲ್ ಅದ ರೀ. 2 ಸ್ಪೂನ್ ಆಗಷ್ಟೇ ಖಡಕ್ಕಾಗಿ ಎಣ್ಣೆಯನ್ನು ಕಾಯಿಸ್ಬಿಟ್ಟು, ಅದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ಬೇಕು ನೋಡಿರಿ. ತುಂಬ ಖಡಕ್ಕಾಗಿ ಕಾಯ್ದಿರ್ಬೇಕ್ರಿ ಎಣ್ಣೆ ನೋಡಿ. ಈಗ ಖಡಕ್ಕಾಗಿ ಕಾಯ್ದಿರುವಂಥ ಎಣ್ಣೆನ ಆ ಚಟ್ನಿಗೆ ಹಾಕ್ಬೇಕು ನೋಡಿ. ಎಣ್ಣೆ ಎಷ್ಟು ಕಾಯ್ದದ ಅಂತ ಹೇಳಿ ನಿಮ್ಗೆ ಆ ಚಟ್ನಿ ಹಾಕೋದ್ರಿಂದನೇ ಗೊತ್ತಾಗಿದೆ. ಈಗ ಎಣ್ಣೆ ಜೀರಿಗೆಯನ್ನು ಹಾಕಿರೋದನ್ನು ಆ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡಿನ್ರಿ. ಈ ಚಟ್ನಿ ರೆಡಿಯಾಗಿದ್ರಿ. ಇದನ್ನು ನೀವು ರೊಟ್ಟಿ, ಚಪಾತಿ, ಅನ್ನದ ಜೊತೆನೂ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ತುಂಬ ಸಿಂಪಲ್ ಅದ, ಟೇಸ್ಟ್ ಅಂತೂ ಅದ್ಭುತ. ಎಷ್ಟೋ ಸಲ ಪಲ್ಯ ತಿಂದು ಬೇಜಾರಾದಾಗೂ ಈ ರೀತಿ ಟ್ರೈ ಮಾಡಿರಿ. ಈಗ ಚಟ್ನಿ ರೆಡಿಯಾಗಿದೆ. ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ ರೀ. ಈಗ 10 ನಿಮಿಷ ಆಗ್ಯದ ನೋಡಿರಿ. ಅದು ಅವಲಕ್ಕಿ ಎಲ್ಲ ಹಾಕಿರುವ ಕಡಲೆಬೇಳೆ ಹಿಟ್ಟೈತೆ ನೋಡಿರಿ, ಎಷ್ಟು ಗಟ್ಟಿಯಾಗ್ಯದ. ಇನ್ನೊಂದು ಸ್ವಲ್ಪ ನೀರು ಹಾಕಿರೂ ನಡೀತೈತೆ ನೋಡಿ. ಎಲ್ಲ ಅವಲಕ್ಕಿ ಹೀರಿ ಏನಾಗೈತಿ, ಚೆಂದಂಗಿನೂ ನೆಂದದ್ದು ನೋಡಿರಿ. ಇದೇ ರೀತಿಯೇ ಸಾಫ್ಟ್ ಆಗ್ಬೇಕು ನೋಡಿ. ಈಗ ಇದನ್ನು ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ರಿ ನೋಡಿ. ಈ ಸ್ವಲ್ಪ ಈ ರೀತಿ ಕೈಯಿಂದ ಬಿಡಿಸಿ ಹಾಕಿರಿ. ಇಲ್ಲ ಅಂದ್ರೆ ನೀವೇನು ಮಾಡ್ಬೋದಾಗಿತ್ತು, ಇನ್ನೊಂದು 4-5 ಸ್ಪೂನ್ ಆಗಷ್ಟು ನೀರನ್ನು ಜಾಸ್ತಿ ಹಾಕಿರೂ ನಡೀತೈತ್ರಿ. ಆದರೆ ಏನು ಮಾಡಬೇಕು, ಒಮ್ಮೆಲೆ ಹಿಟ್ಟನ್ನು ತೆಳು ಆಗಬಾರ್ದು ಅಂತ ಹೇಳಿ ನಾನು ಸ್ವಲ್ಪನೇ ಒಂದು 5 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿದ್ದೆ. 1 ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. 2 ಬಟ್ಲ ಅವಲಕ್ಕಿ, 1 ಬಟ್ಲಷ್ಟು ಕಡಲೆಬೇಳೆ ಹಿಟ್ಟು, 1 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದ್ರಿ. ಇದಕ್ಕೊಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ. ನಾನು ಇದಕ್ಕೊಂದು ಅರ್ಧ ಬಟ್ಲಾಗಷ್ಟು ನೀರು ಹಾಕಿರಿ. ತುಂಬ ತೆಳುವೂ ಮಾಡಬಾರ್ದು. ಯಾವ ರೀತಿ ಇರಬೇಕಂತ ಹೇಳಿನೂ ನಾನು ತೋರಿಸ್ತೀನಿ ನೋಡಿ. ಒಂದು ಅರ್ಧ ಬಟ್ಲು ನೀರನ್ನು ಹಾಕಿಬಿಟ್ಟು ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಅದೇ ಅವಲಕ್ಕಿಯನ್ನು ಯಾವ ಪಾತ್ರೆಯಲ್ಲಿ ನೆನೆಸಿಟ್ಟಿದ್ದಿಲ್ಲ ಅದರೊಳಗನೆ ಹಾಕೋತಾ ಇದ್ದೀನಿ. ಅದನ್ನು ಹಾಕಿಬಿಟ್ಟು ಈ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ಇಲ್ಲಿ ಇವತ್ತು ಸೋಡಾ, ಈನೋ, ಮೊಸರು ಏನನ್ನೋ ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿರಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ಇದರಲ್ಲೇ 2 ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೋಬೋದು ನೋಡಿ. ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು, ಒಂದು 4-5 ಸ್ಪೂನ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ನೋಡಿ ಒಂದೇ ಡೈರೆಕ್ಷನ್ದಲ್ಲಿ ತಿರುಗಿಸ್ಬಿಟ್ಟು ತೊಗೋಬೇಕ್ರಿ. ಅವಾಗ ಏನಾಗ್ತದೆ, ಆ ಹಿಟ್ಟನ್ನು ಏನಾಗ್ತದೆ, ಫಳ್ಳಾಗ್ತೈತೆ ನೋಡಿ. ಇಲ್ಲಿ ನಾನು ಸೋಡಾ ಹಾಕ್ತೇನೆ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿರಿ, ಒಂದು 2 ನಿಮಿಷ ಈ ರೀತಿ ತಿರುಗಿಸ್ಬಿಟ್ಟು ಹಿಟ್ಟನ್ನು ಫಳ್ಳ ಮಾಡ್ಕೋಬೇಕು ನೋಡಿರಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ ನೋಡಿ. 1 ಸಣ್ಣ ಸೈಜದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಉದ್ದುದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು, ನಡೀತದೆ. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು
1 ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿರಿ. 1 ಸ್ಪೂನ್ ಆಗಷ್ಟೇ ಕೊತ್ತಂಬರಿ ಬೀಜ ಅಥವಾ ಹವೇಜನ ಕುಟ್ಟಿ ಹಾಕ್ರಿ. ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಪೌಡ್ರನ್ನು ಹಾಕಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಈಗ ಹಾಕಿರುವ ಮಸಾಲೆ ಆ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ನಾನಿಲ್ಲಿ ಮೆಣಸಿನ್ಕಾಯಿ ಒಂದನ್ನು ಕಟ್ ಮಾಡಿಟ್ಟಿದ್ದೆ ನೋಡಿ, ಅದನ್ನು ನಾನು ನೆನಪು ಹರಿದ್ರಿ. ಮೆಣಸಿನ್ಕಾಯಿ ಹಾಕಬೇಕಾಗಿತ್ತು ಅದರೊಳಗನೆ. ಈಗ ಆ ಮೆಣಸಿನ್ಕಾಯನ್ನು ಹಾಕೋತೀನಿ ನೋಡಿರಿ. 3 ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಈಗ ಅದನ್ನು ಹಾಕೊಳ್ಳೋಣ ನೋಡಿರಿ. ನೋಡಿ, ಖಾರಕ್ಕೆ ನಾನು 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಖಾರನ ಏನು ಮಾಡಿರಿ ನೀವು ನೋಡಿಬಿಟ್ಟು ಹಾಕೋರಿ. ನೋಡಿ, ಇದರಲ್ಲಿ 2 ಥರ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳೀನಿ. ಫಸ್ಟ್ ಏನು ಮಾಡ್ತಾಯಿದ್ದೀನಿ, ಪಕೋಡಾನ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಆಲ್ರೆಡಿ ಎಣ್ಣೆನೂ ಕೈಲಿ ಕೆಟ್ಟೀನಿ. ಇಲ್ಲಿ ಸೋಡಾ ಅದೇನೂ ಹಾಕಿಲ್ಲ, ಎಣ್ಣೆನೂ ಚೆನ್ನಾಗಿ ಕಾಯ್ದದ. ಫಸ್ಟು ಪಕೋಡ ತೋರಿಸ್ತೀನಿ, ಆಮೇಲೆ ಚಿಕ್ಕ ಚಿಕ್ಕ ಪ್ಯಾನ್ ಕೇಕ್ ಥರನೂ ಹಾಕೋಬೋದು ನೋಡಿರಿ. ನೋಡಿರಿ, ಎಣ್ಣೆ ಚೆನ್ನಾಗಿ ಕಾಯ್ದದ. ಈಗ ನೋಡಿರಿ, ಸಣ್ಣ ಸಣ್ಣ ಪಕೋಡಾನ ಒಂದಕ್ಕೊಂದು ಅಂಟ್ಕೊಳ್ಳಾರ್ದಂಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಿರಿ. ನೋಡಿ, ತುಂಬ ಚೆನ್ನಾಗಿ ಬರ್ತಾವೆ ರೀ, ತುಂಬ ಕ್ರಿಸ್ಪಿಯಾಗಿರ್ತವೆ ನೋಡಿ. ಇಲ್ಲ ನೀವು ಎಣ್ಣೆ ನಡೀತದೆ ಅನ್ನೋರು ಈ ರೀತಿ ಮಾಡ್ಕೊರಿ. ಇಲ್ಲ ನಮಗೆ ಎಣ್ಣೆ ಬೇಡ, ಹೆಲ್ತಿಯಾಗಿರಲಿ, ಕಡಿಮೆ ಎಣ್ಣೆ ಅಂದ್ರೆ ನಾನು ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಿ, ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಕರೆದು ಬಿಟ್ಟು ತಗೋತೀನಿ ನೋಡಿರಿ. ನೋಡಿರಿ, ಅದಕ್ಕೇ ಒಂದಕ್ಕೊಂದು ಅಂಟ್ಕೊಳ್ಳಾರ್ದಂಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಿರಿ. ನೋಡಿರಿ, ಲೈಟ್ ಕೆಂಪಗಾಗೋರ್ಗು ಏನು ಮಾಡೋಣ್ರಿ, ಕರೆದು ಬಿಟ್ಟು ತೊಗೊಳೋಣ ನೋಡಿರಿ. ನೋಡಿ, ತುಂಬಾ ಅವಲಕ್ಕಿಯಿಂದ ತುಂಬ ಕ್ರಿಸ್ಪಿಯಾಗಿ ತುಂಬ ಫಳ್ಳಾಗ್ತಾವೆ ರೀ ಇವು. ನೋಡಿ ನೋಡಿರಿ, ನಿಮಗೆ ಇದ್ರ ಸೌಂಡ್ದಿಂದನೂ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೋಡಿ, ಆ ಅವಲಕ್ಕಿದಿಂದ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ ರೀ ಇವು. ನೋಡಿ, ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ಈಗ ಇದನ್ನು ಏನು ಮಾಡ್ತೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ. ಆ ಸೌಂಡ್ದಿಂದನೇ ಗೊತ್ತಾಗ್ತೈತೆ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವತ್ತು ಹೇಳಿ. ನೋಡಿ, ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಪೆರಿ ಪೆರಿ ಮಸಾಲ ಹಾಕ್ಕೊಂಡು ತಿನ್ಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ. ಲೈಟಾಗಿ ಪೆರಿ ಪೆರಿ ಮಸಾಲಾನ ಸ್ಪ್ರಿಂಕಲ್ ಮಾಡಿಬಿಟ್ಟು ನೀವು ಈವ್ನಿಂಗ್ ಸ್ನ್ಯಾಕ್ಸಿಗಾಗಿ ತಿನ್ಬೋದು. ಇಲ್ಲ ಅಂದರೆ ನೋಡಿ, ನಮಗೆ ಎಣ್ಣೆ ಬೇಡ ಅನ್ನೋರು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ತುಂಬ ತೆಳುವೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ, ಆ ರೀತಿ ನೋಡಿ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರನೂ ಅಥವಾ ಕಟ್ಲೆಟ್ ಶೇಪ್ದಲ್ಲಿನೂ ಹಾಕೋಬೋದು ನೋಡಿ. ಇಷ್ಟಿಷ್ಟೇ ಸಣ್ಣ ಸಣ್ಣ ಮಾಡ್ಕೋಬೋದು ನೋಡಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿರ್ತಾವೆ, ಒಳಗಡೆಯಿಂದ ತುಂಬ ಆಲೂಗಡ್ಡೆ ಹಾಕಿರೋದ್ರಿಂದ ತುಂಬ ಸಾಫ್ಟ್ ಆಗ್ತಾವೆ ರೀ. ಆಲ್ರೆಡಿ ತವೆನೂ ಕೈಲೆ ಕೆಟ್ಟೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪನೇ 1/4 ಟೀ ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಇದು ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಅಥವಾ ಇಷ್ಟಿಷ್ಟೇ ನೋಡಿ, ಈ ಥರನೂ ಹಾಕೋರಿ, ನಡೀತದೆ ನೋಡಿ. ಎಣ್ಣೆ ನಡೀತದೆ ಅನ್ನೋರು ಆ ರೀತಿ ಮಾಡ್ಕೊರಿ. ಇಲ್ಲ ಎಣ್ಣೆ ಬೇಡ, ಹೆಲ್ದಿ ಆಗಿರಲಿ ಅನ್ನೋರು ಈ ರೀತಿ ಮಾಡ್ಕೊರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಈಗ ತಿರುಗಿಬಿಟ್ಟು ಎರಡೂ ಸೈಡ ಚೆನ್ನಾಗಿ ಬೇಯಿಸಿ ನೋಡಿರಿ. ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಎರಡೂ ಸೈಡ ಬೇದವ್ರಿ. ಈಗ ಏನು ಮಾಡ್ತೀನಿ, ಇದನ್ನು ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ನೋಡಿ, ಬಿಸಿ ಬಿಸಿಯಾಗಿರುವಂಥ ಅವಲಕ್ಕಿ, ಕಡಲೆಬೇಳೆ ಹಿಟ್ಟು, ಆಲೂಗಡ್ಡೆ ಬಳಸಿರುವಂಥ ಪ್ಯಾನ್ ಕೇಕ್ ಅಂತಲೂ ಕರಿಬೋದು ನೋಡಿರಿ. ನೀವು ಇದನ್ನು ಬರೀ ಆ ಚಟ್ನಿನೇ ಬೇಕತ್ತೇನಿಲ್ಲ, ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು. ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಇನ್ನೊಂದು ಥರ ಬರ್ತದಲ್ಲ, ಅದನ್ನು ಮಾಡ್ಕೋಬೋದು. ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಎರಡು ಸೈಡ್ ಚೆನ್ನಾಗಿ ಬೇದವ್ರಿ. ಈಗ ನೋಡಿ, ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ, ಈಗ ಪ್ಲೇಟಿಗೆ ಹಾಕೊಳ್ಳೋಣ ನೋಡಿರಿ. ನೋಡಿ, ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗ್ಲತ್ತ ಹೇಳಿ ಲೋ ಫ್ಲೇಮ್ದಲ್ಲಿಟ್ಟನು ಬೇಯಿಸ್ಬಿಟ್ಟು ತೊಗೊಂಡಿನಿ ರೀ. ಹೊರಗಡೆ ಲೇಯರು ಕ್ರಿಸ್ಪಿ ಆದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳಿ. ನೋಡಿ, ಈಗ ಈ ರೀತಿ ಎರಡೂ ರೀತಿ ಮಾಡಿ ತೋರಿಸಿದ್ದೀನಿ. ಈ ಚಟ್ನಿ ನೋಡಿರಿ, ಎಷ್ಟೋ ಸಲ ಪಲ್ಯ ಏನೂ ಮಾಡೋಕೆ ಬೇಜಾರಾದಾಗೂ ಈ ರೀತಿ ಬರೀ ಚಟ್ನಿ ಒಂದೇ ಮಾಡ್ಕೊರಿ. ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಚೆನ್ನಾಗಿ ಆಗ್ತವೆ ನೋಡಿ. ನೋಡಿ, ಪಕೋಡ ಅಂತೂ ನೋಡಿರಿ ತುಂಬಾ ಕ್ರಿಸ್ಪಿಯಾಗಿ ಬಂದವ, ತುಂಬಾ ಚೆನ್ನಾಗಿ ಬಂದವ್ರಿ. ನಾನು ನಿಮಗೆ ಅದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ಎರಡೂ ರೀತಿ ಪಕೋಡ ಮತ್ತು ಪ್ಯಾನ್ ಕೇಕು ಎರಡೂ ರೆಡಿಯಾಗ್ಯಾವ್ರಿ. ಈ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್. ಇಲ್ಲ ನಮಗೆ ಟೈಮ್ ಇಲ್ಲ, ಮಾಡೋಕ್ಕಾಗಲ್ಲ ಅನ್ನೋರು ನೀವು ಬರೀ ಏನು ಮಾಡ್ಬೋದು, ಸಾಸ್ ಜೊತೆನೂ ಇದನ್ನು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು ನೋಡಿರಿ. ನೋಡಿ, ಪಕೋಡಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಸೌಂಡ್ದಿಂದನೇ ಗೊತ್ತಾಗತ್ತೈತಲ್ಲ ಎಷ್ಟು ಕ್ರಿಸ್ಪಿಯಾಗ್ಯಾವ ಮತ್ತು ಒಳಗಡೆಯಿಂದ ಅಷ್ಟು ಫಳ್ಳನೂ ಆಗಿರ್ತಾವೆ ನೋಡಿರಿ. ಈಗಂತೂ ರಜೆ ಅದ, ಮಕ್ಕಳು ದಿನಾ ಒಂಥರ ಹೊಸ ಥರದ ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು ಬೇಡೇ ಬೇಡ್ತಿರ್ತಾರೆ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಬಜ್ಜಿ, ಬೋಂಡ, ಪಕೋಡಗಳನ್ನ ಟ್ರೈ ಮಾಡಿರ್ತೀರಿ. ಈ ರೀತಿ ಅವಲಕ್ಕಿ ಕಡಲೆಬೇಳೆ ಹಿಟ್ಟಿನಿಂದ ನೀವು ಕಡಿಮೆ ಎಣ್ಣೆ ಅಂದರೆ ಬ್ರೇಕ್ಫಾಸ್ಟು ಮಾಡ್ಕೋಬೋದು, ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ.
ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.